ಎಸ್, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಗ್ರಾಮಸ್ಥರು ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಸರ್ ತಮ್ಮ ಹೆಸರು? ಶೇಖರ್ ಅಂತ. ಓಕೆ ಶೇಖರ್ ಅವರು, ಈಗ 12 ಕವಲಿನ ಸಮಸ್ಯೆ 7 ವರ್ಷಗಳಿಂದ ಇದೆ. ಯಾಕೆ ಪರಿಹಾರ ಆಗ್ತಾ ಇಲ್ಲ ಶೇಖರ್ ಅವರು ಈ ಸಮಸ್ಯೆ? ಅದೆಂತ ಅಂದ್ರೆ ಅದು ಅವರೇ ಹೇಳ್ಬೇಕಷ್ಟೇ, ನಾವು ಹೇಳುದಂತ ಆಗಿಲ್ಲ. ಅದು ಏನಂದ್ರೆ ನಾವು ಬೇಕಾದಷ್ಟು ಅದರ ಕಷ್ಟವನ್ನು ನಾವು ಪಡೆದಿದ್ದೇವೆ. ಓಕೆ. ಒಂದು ನಮ್ಮ ಮನೆಯಲ್ಲಿ ಒಂದು ಹುಷಾರಿಲ್ಲದ್ರೆ ಹ್ಮ್ ಬರ್ಲಿಕ್ಕೆ ಒಂದು ರಿಕ್ಷಾದವರಿಗೆ ಕಾಲ್ ಮಾಡಿದ್ರೆ ಕೂಡ ಹೇಳ್ತಾರೆ ನಾವು 12 ಗಂಟೆಗೆ ಬರುದಿಲ್ಲ. ನಾವು ಬರುದಿಲ್ಲ. ಹ್ಮ್ ಹ್ಮ್ ಮತ್ತೆ ಒಂದು ಮಕ್ಕಳಿಗೆ ಕೂಡ ಹೋಗ್ಲಿಕ್ಕೆ ಆಗುದಿಲ್ಲ. ಹ್ಮ್ 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 ಒಂದು ಒಂದು ಹೊಂಡ ತಪ್ಪಿಸಿದ್ರೆ ನಾಲ್ಕಕ್ಕೆ ಹೋಗಿ ಬೀಳ್ತೇವೆ ನಾವು. ಓಕೆ. ಅಷ್ಟು ಹೊಂಡಗಳಿದೆ ರಸ್ತೆಯಲ್ಲಿ. ಆ ರಸ್ತೆ ಹೊಂಡದಲ್ಲಿ ನಾವು ಪಂಚಾಯತಿಗೆ ಮನವಿ ಕೊಟ್ಟಿದ್ದೇವೆ ಮತ್ತು ಶಾಸಕರಿಗೆ ಹೇಳಿದ್ದೇವೆ, ಎಲ್ಲರಿಗೆ ಹೇಳಿದ್ದೇವೆ. ಹ್ಮ್ ಹ್ಮ್ ಆದ್ರೆ ಮಾಡ್ತೇನೆ ಮಾಡ್ತೇನೆ ಅಂತ ಹೇಳುದು ಹ್ಮ್ ಹ್ಮ್ ಹೊರತು ಅದು ಮಾಡುದಿಲ್ಲ. ಓಕೆ. ಈಗ ಅದಕ್ಕೋಸ್ಕರ ಪ್ರಮುಖವಾಗಿ ರೋಡ್ ಹಾಳಾಗೋದಕ್ಕೆ ಕಾರಣ ಏನು ಶೇಖರ್ ಅವರೇ? ರೋಡ್ ಹಾಳಾಗಿದ ಕಾರಣನೇ ನಮ್ಮ ಜಲ್ಲಿ ಗಾರೆಂಟ್ ಅಲ್ಲ, ಕೆಸರು. ಹ್ಮ್ 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 ಅದು ಅಲ್ಲಲ್ಲಿ ಟಿಪ್ಪರ್ ಹೋಗ್ತಾ ಇರ್ತದೆ. ಟಿಪ್ಪರ್ ದಿವಸಕ್ಕೆ ಓಡಾಡುದು ಇದರಿಂದಾಗಿ ಗುಂಡಿ ಗುಂಡಿ ಎಲ್ಲ ಆಗಿದೆ ಅದರಲ್ಲಿ. ಹ್ಮ್ ಹ್ಮ್ ಈಗ ಅಲ್ಲಿ ಜಲ್ಲಿ ಗಣಿಗಾರಿಕೆ ಶುರುವಾಗುತ್ತೆ ಅನ್ನುವಂತ ಸಂದರ್ಭ ಏನಾದ್ರು ಹೋರಾಟವನ್ನ ಮಾಡಿದ್ರ ತಾವುಗಳು? ನಮಗೆ ಅದರ ಗ್ರಾಮಾಂತರಿಗೆ ವಿಷಯನೇ ಗೊತ್ತಿಲ್ಲ ಅಲ್ಲಿ ಆಗ್ತದಂತ. ಯಾರ ಮಾಲಕತ್ವದ್ದು ಗಣಿಗಾರಿಕೆ ಅದು? ಅದು ಇವರು ರಕ್ಷಣ್ ಮೆಂಟನ್ ಅಂತ. ಓಕೆ. ಈಗ ರಸ್ತೆಯ ಬಗ್ಗೆ ಗೊತ್ತಿರುತ್ತೆ ಸರ್. ಈಗ ರಸ್ತೆ ಎಷ್ಟು ಮುಖ್ಯ ಅನ್ನೋದು ತಮ್ಗೆ ಗೊತ್ತಿದೆ. ಹಾ, ಈ ರಸ್ತೆ ಈಗ ಅನಾನುಕೂಲ ಪರಿಸ್ಥಿತಿಯಲ್ಲಿ ಇದೆ, ನಮ್ಗೆ ಉಪಯೋಗ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಏನ್ ಕತೆ? ಯಾರು ಪರಿಹಾರ ಮಾಡ್ತಾರೆ? ಪರಿಹಾರ ನಾವು ಕೊಟ್ಟು ಶಾಸಕರಿಗೆ ಹೇಳಿದ್ದೇವೆ, ಹ. ಮತ್ತೆ ನಮ್ಮ ಪಂಚಾಯತಿಗೆ ಮೆಂಬರ್ಸ್ ಹೇಳಿದ್ದೇವೆ. ಹ್ಮ್ 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 ಅವರು ಇಷ್ಟೇ ಹೇಳುದು, ನಾವು ಹೋಗ್ತಾ ಇದ್ದೇವೆ, ನಾವು ಕೆಲಸ ಮಾಡ್ತಾ ಇದ್ದೇವೆ, ಹೇಳಿದ್ದೇವೆ, ಶಾಸಕರಿಗೆ ಹೋಗಿದ್ದೇವೆ, ಅಲ್ಲಿ ಹೋಗಿದೆ ಇಲ್ಲಿ ಹೋಗಿದೆ ಅಂತ. ಹ್ಮ್ ಇಷ್ಟರ ತನಕ ಅದಕ್ಕೆ ಪರಿಹಾರನೇ ಇಲ್ಲ. ಹ್ಮ್ 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 ಹಾಗಾದ್ರೆ ಪರಿಹಾರ ಇಲ್ಲಿ ಪ್ರಮುಖವಾಗಿ ಅರ್ಥ ಆಗಿರುವಂತದ್ದು ಒಂದು ವಿಚಾರ ಅಂತ ಹೇಳಿದ್ರೆ, ಈ ರೋಡ್ ಹಾಳಾಗೋದಕ್ಕೆ ಕಾರಣವಾಗಿರುವಂತದ್ದು ಗಣಿಗಾರಿಕೆ ಅನ್ನುವಂಥದ್ದಲ್ವಾ ಇಲ್ಲಿ? ಗಣಿಗಾರಿಕೆ. ಇಸೀಗ ಶಾಸಕರ ಬಳಿ ತಾವು ಮನವಿಯನ್ನ ಮಾಡಿದ್ರಿ, ಶಾಸಕರು ಏನು ಪ್ರತಿಕ್ರಿಯೆ ಕೊಡ್ತಾರೆ ಶೇಖರ್ ಅವರೇ? ಹಾ, ಶಾಸಕರು ಹೇಳ್ತಾರೆ ಮಾಡುವ ಮಾಡುವ ಅಂತ ಅಷ್ಟೇ. ಹ್ಮ್ 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 ಅಂದ್ರೆ ಇಷ್ಟರ ತನಕ ಮಾಡ್ಲಿಲ್ಲ. 7 ವರ್ಷಗಳಿಂದ ಇದೇ ಪುನರಾವರ್ತನೆ ಆಗ್ತಾ ಇದೆ. 7 ವರ್ಷದಿಂದ ಏನೇ ಆಗ್ತದೆ. ಆಗ ಈಗ ಹೇಳುವಾಗ ಹೇಳ್ತಾರೆ ಹ. ಗೌರ್ಮೆಂಟ್ ನಮ್ಮದ್ರಲ್ಲೇ ಫಂಡ್ ಬರುದಿಲ್ಲ ಅಂತ ಈಗ ಹೇಳ್ತಾರೆ. ಹ್ಮ್ 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 ಆಗ ಮೊದಲು ಫಂಡ್ ಬರುವಾಗಾದ್ರೂ ಮಾಡ್ಬೇಕಿತ್ತು, ಹ್ಮ್ 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 ಮಾಡ್ಲಿಲ್ಲ. ಓಕೆ. ಈಗ ಈ ಗಣಿಗಾರಿಕೆಯ ಪ್ರದೇಶಕ್ಕೆ ಘನವಾಹನಗಳು ಇನ್ನು ಹೋಗ್ತಾ ಇದೆ ಶೇಖರ್ ಅವರೇ. ಹಾ, ಈ ಘನವಾಹನಗಳು ಹೋಗೋದಕ್ಕೆ ಬೇರೆ ಯಾವ್ದಾದ್ರು ರಸ್ತೆಗಳಿದೆಯಾ ಆ ಭಾಗದಲ್ಲಿ? ಇಲ್ಲ ಇಲ್ಲ. ಇದೇ ರಸ್ತೆ. ಹಾ, ಇದೇ ರಸ್ತೆ. ಈಗ ಒಂದು ಅನ್ಕೊಳ್ಬೇಕು, ಘನವಾಹನಗಳು ಹೋಗುವಾಗ ಹೇಗೆ ಹೋಗುತ್ತೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಅಲ್ವಾ? ಹೌದೌದು. ಗಣಿಗಾರಿಕೆಗೆ ಹೋಗುವಂತ ವಾಹನಗಳಿಗೆ ಪ್ರತ್ಯೇಕವಾದ ರಸ್ತೆಯನ್ನ ನಿರ್ಮಾಣ ಮಾಡಿ ಕೊಡ್ಬೇಕು ಅನ್ನುವಂತಹ ಪರಿಜ್ಞಾನ ಕೂಡ ಇವರಿಗೆ ಇಲ್ವಾ ಹಾಗಾದ್ರೆ? ಇಲ್ಲ ಇಲ್ಲ. ಓಕೆ ಓಕೆ. ಈಗ ರಕ್ಷಣ್ ಮೆಂಡನ್ ಅಂತ ಸೇರಿದ ಇವ್ರು ಈ ಗಣಿಗಾರಿಕೆ ಅಲ್ವಾ? ಹೌದೌದು. ಓಕೆ ಓಕೆ ಓಕೆ. ಎಸ್. ಈಗ ಏನ್ ಮಾಡ್ತೀರಿ? ಹೋರಾಟವನ್ನ ಇವತ್ತು ಆರಂಭ ಮಾಡಿದ್ರಿ, ಯಾವ ರೀತಿ ಮುಂದುವರ್ಸ್ಕೊಂಡು ಹೋಗ್ತೀರಿ ಶೇಖರ್ ಅವರೇ? ನಾವು ಮೊನ್ನೆ ಪಂಚಾಯತಿಗೆ ಬಂದು ಮನವಿ ಕೊಟ್ಟಿದ್ದೇವೆ. ಹ್ಮ್ 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 ಮನವಿ ಕೊಟ್ಟದಕ್ಕೆ ಅವರು ಮಾಡ್ತೇನೆ ಅಂತ ಹೇಳಿದಕ್ಕೆ ಅದು ಸ್ವಲ್ಪ ಇದು ಡಸ್ಟ್ ಎಲ್ಲ ತಂದು ಹಾಕಿದ್ದಾರೆ. ಓಕೆ. ಅದು ಡಸ್ಟ್ ಹಾಕಿದ ಗಂಟು ಮಳೆಯಲ್ಲಿ ಹೋಗ್ತದೆ ಅದು. ಹ್ಮ್ 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 ಈಗ ಅವರು ರಕ್ಷಣಾ ಅವರು ಬಂದಿದ್ರು ಇವತ್ತು. ಅವ್ರು ಓಕೆ ಹೇಳಿದ್ದಾರೆ ನಾನು ಹೀಗೆ ಮಾಡಿ ಕೊಡ್ತೇನೆ, ಹಾಳಾದ್ರೆ ಅಲ್ಲಿ ಕೊಂಡವನ್ನು ನಾನೇ ತುಂಬಿಸ್ತೇನೆ ಅಂತ ಹೇಳಿ ಹೋಗಿದ್ದಾರೆ. ಓಕೆ. ಸರಿ ಮಾಡುವ ಭರವಸೆಯನ್ನ ರಕ್ಷಣ್ ಮೆಂಡನ್ ಅವರು ಕೊಟ್ಟಿದ್ದಾರೆ ತಮ್ಗೆ? ಕೊಟ್ಟಿದ್ದಾರೆ, ಇವತ್ತು ಬಂದಿದ್ರು, ಓಕೆ ಬಂದು ಕೊಟ್ಟು ಹೋಗಿದ್ದಾರೆ. ಇನ್ನು ಎಂತದಾಗ್ತಂತ ನೋಡ್ಬೇಕು, ಇಲ್ಲದ್ರೆ ನಾವು ಪುನಃ ನಮ್ಮ ಹೋರಾಟ ಶುರು ಮಾಡ್ತೇವೆ ಅಷ್ಟೇ. ಓಕೆ. ಒಂದು ವೇಳೆ ಸಮಸ್ಯೆ ಪರಿಹಾರ ಆಗಿಲ್ಲ ಅಂತ ಹೇಳಿದ್ರೆ ಯಾವ ರೀತಿಯ ಹೋರಾಟ ತಮ್ದಿರುತ್ತೆ ಅಂತ ಹೇಳಿ? ಇನ್ನು ನಾವು ಎಲ್ಲ ಗ್ರಾಮಾಂತರ ಸೇರಿ ಒಂದು ಮೀಟಿಂಗ್ ಮಾಡಿ ಮತ್ತೆ ನೋಡ್ಬೇಕಷ್ಟೇ ಏನ್ ಮಾಡುದು ಅಂತ. ಖಂಡಿತ ಖಂಡಿತ ಖಂಡಿತ. ನಾವು ಒಬ್ಬರೊಬ್ಬರದು ಅಭಿಪ್ರಾಯ ಇಲ್ಲಲ್ಲ, ಎಸ್ ಖಂಡಿತ. ಅದಕ್ಕೆ ಗ್ರಾಮಾಂತರ ಎಲ್ಲ ಸೇರಿ ಮತ್ತೆ ಅದನ್ನು ಏನಂತ ಮಾಡಿ ಮಾತನಾಡ್ಬೇಕಷ್ಟೇ. ನಮ್ಗೇನಂದ್ರೆ ಒಂದು ನಾವು ಸಿದ್ದಗಟ್ಟೆಯಿಂದ ಫೋನ್ ಮಾಡುವಾಗ ರಿಕ್ಷಾದವರು ಬರ್ತೀರಾ ಒಮ್ಮೆ ಇಲ್ಲಿಗೆ ಬಾಡಿಗೆ ಉಂಟು ಬನ್ನಿ ಅಂತ ಹೇಳುವಾಗ ಅವ್ರು ಹೇಳ್ತಾರೆ ಎಲ್ಲಿ ಆದ್ರೆ 12 ನಾನು ಬರುದಿಲ್ಲ. ಓ, 12 ಕವಲು ಅಂತ ಹೇಳಿದ್ರೆ ರಿಕ್ಷಾದವರಿಗೂ ಕೂಡ ಬೇಡ ಅಂತ ಆಯ್ತು. ಅಂದ್ರೆ ರಸ್ತೆಯ ಪರಿಸ್ಥಿತಿ ಅಷ್ಟರ ಮಟ್ಟಿಗೆ ಇದೆ. ಹಾ, ನಮ್ಮಲ್ಲಿ ಹೋಗ್ಲಿಕ್ಕೆ ಒಂದು ಮೊದ್ಲು ಎಷ್ಟು ಇತ್ತು, ಒಂದು 60-80 ರೂಪಾಯಿ ತಗೊಳ್ತಿದ್ರು. ಈಗ 200 ರೂಪಾಯಿ ಕೊಟ್ರೆ ಕೂಡ ಬರ್ಲಿಕ್ಕೆ ತಯಾರಿಲ್ಲ ಅವರು. ಹ್ಮ್ 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 ಅವ್ರು ಹೇಳ್ತಾರೆ ಒಮ್ಮೆ ಬಂದ್ರೆ ನಮ್ಮದು ಗ್ಯಾರೇಜ್ಗೆ ಹೋಗ್ಬೇಕಷ್ಟೇ ಅಂತ. ಅಂದ್ರೆ ಅಷ್ಟು ಇರುತ್ತೆ ಮಷಿನ್ ಅನ್ನುವಂತ. ಪಾಪ ಅವರು ಕೂಡ ಬಡವರೇ ಆಗಿರ್ತಾರೆ, ರಿಕ್ಷಾವನ್ನ ಓಡಿಸ್ಬೇಕಂದ್ರೆ ಪಾಪ ಬಡವರೇ ಅವರು. ಅವ್ರಿಗೆ ಜೀವನ ಕೂಡ ದುಡ್ಡೇ ಹೋಗ್ಬೇಕು. ಇವ್ರು ದುಡ್ಡಂತ ಹಣ ಹೀಗ ಹಾಳಾಗಿ ಹೋದ್ರೆ ಪಾಪ ಅವ್ರು ತಾನೇ ಏನ್ ಮಾಡ್ತಾರೆ ಹೇಳಿ? ಸರಿ ಸರಿ. ಈಗ ಅವರಿಗೆ ಕೂಡ ನಾವು ಹೇಳಲಿಕ್ಕೆ ಆಗುದಿಲ್ಲ. ಏನಂದ್ರೆ ಅವರೊಮ್ಮೆ ರಿಕ್ಷಾದವ್ರು ಬಂದು ಹೋದ್ರೆ ಒಂದು ಬೋಲ್ಟ್ ನಟ್ಟು ಹೋದ್ರೆ ಕೂಡ ಅವ್ರಿಗೆ ಬಾಡಿಗೆಯಿಂದ ಹೆಚ್ಚು ಅಲ್ಲಿ ತುಂಬಿಸ್ಬೇಕಾಗ್ತದೆ ಹ್ಮ್ 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 ಗ್ಯಾರೇಜ್ಗೆ. ಅವ್ರಿಗೆ ನಾವು ಪ್ರೆಷರ್ ಹಾಕ್ಲಿಕ್ಕೆ ಆಗುದಿಲ್ಲ. ಖಂಡಿತ ಖಂಡಿತ ಖಂಡಿತ. ಮತ್ತೆ ಶಾಲೆ ಮಕ್ಕಳಿಗೆ ತೊಂದರೆ ಆಗ್ತದೆ.
ಎಲ್ಲ ತೊಂದ್ರೆ, ಆದ್ರೆ ಇವರು ಮಾಡ್ಬೇಕಿತ್ತು, ಇವರು ಇಷ್ಟರ ತನಕ ಏನೇ ಇದರಲ್ಲಿ ಬರ್ಲಿಲ್ಲ. ಎಸ್ ಎಸ್, ಖಂಡಿತ ಖಂಡಿತ ಶೇಖರ್ ಅವರೇ, ಇಷ್ಟೊಂದು ಹೌದು. ಸೂಕ್ತ ನ್ಯೂಸ್ ಜೊತೆಗೆ ಮಾತನಾಡಕ್ಕೆ ಧನ್ಯವಾದಗಳು.